ನನ್ನ ಹೆಸರು ಕಾವ್ಯ. ಅಪ್ಪ ಅಮ್ಮನ ಮುದ್ದಿನ ಮಗಳು. ನನಗೆ ಒಬ್ಬಳು ಅಕ್ಕ ಇದ್ದಾಳೆ. ಅಪ್ಪ ಅಮ್ಮ ಕೆಲಸ ಮಾಡಿ ನಮ್ಮನ್ನು ಸಾಕುವುದು ತುಂಬಾ ಕಷ್ಟಪಡುತ್ತಿದ್ದಾರೆ. ದಿನಕ್ಕೆ ಅವರಿಗೆ 150 ರೂಪಾಯಿ ಕೂಲಿ. ಅದರಲ್ಲಿ ಒಬ್ಬರ ಸಂಪಾದನೆ ಮನೆ ಖರ್ಚಿಗೆ ಆಗುತ್ತದೆ. ಇನ್ನೊಬ್ಬರದು ನನ್ನ ಮತ್ತು ಅಕ್ಕನ ಮದುವೆಗೆ ಅಂದ ಅಮ್ಮ ಎತ್ತಿಡುತ್ತಿದ್ದಾರೆ. ಆಗ ನಂಟರೆಲ್ಲ ಅಮ್ಮನನ್ನು ನೋಡಿ ನಗುತ್ತಾರೆ. ನಾನು ಹೇಳುತ್ತೇನೆ, ಅವರ ಜೊತೆ ನೀನು ಜಗಳ ಮಾಡು ಅಂತ. ಆಗ ಅಮ್ಮ ಹೇಳುವುದು ಒಂದೇ ಮಾತು, ನಾವು ಹಾಗೆ ಮಾಡುತ್ತೇವೆ ಹೀಗೆ ಮಾಡುತ್ತೇವೆ ಅಂತ ಹೇಳಬಾರದು. ಎಲ್ಲವನ್ನೂ ಮಾಡಿ ತೋರಿಸಬೇಕು. ನೀನು ಚೆನ್ನಾಗಿ ಓದು, ಡಾಕ್ಟರ್ ಅಥವಾ ಕಲೆಕ್ಟರ್ ಆಗಬೇಕು, ಆಗ ಎಲ್ಲ ಸಾಧ್ಯ. ಆಗ ಅದರಿಂದ ಬರುವ ದುಡ್ಡಿನಿಂದ ನಿನ್ನ ಅಕ್ಕನ ಮದುವೆಯನ್ನು ಮಾಡೋಣ ಅಂತ ಹೇಳುತ್ತಿದ್ದರು. ಅಂದರೆ ಅಮ್ಮ ಅಕ್ಕನ ಮದುವೆಯನ್ನು ನನ್ನ ಜವಾಬ್ದಾರಿಗೆ ಹಾಕಿದಳು. ನಾನು ಯಾವಾಗಲೂ ಅಂದುಕೊಳ್ಳುತ್ತಿದ್ದೆ, ನಾನು ನಿದ್ರೆ ಮಾಡಿದರೆ, ಜಾಸ್ತಿ ಊಟ ಮಾಡಿದರೆ ಓದಲು ಆಗುವುದಿಲ್ಲ. ಓದಲು ಆಗಿಲ್ಲವಾದರೆ ಒಳ್ಳೆಯ ಅವಕಾಶ ಸಿಗುವುದಿಲ್ಲ. ಒಳ್ಳೆಯ ಅವಕಾಶ ಸಿಕ್ಕಿಲ್ಲವಾದರೆ ಒಳ್ಳೆಯ ಕೆಲಸ ಸಿಗುವುದಿಲ್ಲ. ಅದಕ್ಕಾಗಿ ಹಗಲು ರಾತ್ರಿ ತುಂಬಾ ಕಷ್ಟಪಟ್ಟು ನಾನು ಓದುತ್ತಿದ್ದೇನೆ. ನನ್ನ ಒಂದು ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿ ನಡೆಯುತ್ತಿದೆ. ಸ್ಕೂಲಿನಲ್ಲಿ ಇರಬೇಕಾದಾಗಲೂ ನಾನು ನನಗಿಂತ ಚಿಕ್ಕ ಮಕ್ಕಳಿಗೆ ಪಾಠ ಮಾಡುತ್ತಿದ್ದೆ. ಅವರ ಪೇಪರ್ ಅನ್ನು ಕರೆಕ್ಷನ್ ಮಾಡುತ್ತಿದ್ದೆ. ಅಷ್ಟು ಬ್ರಿಲಿಯಂಟ್ ನಾನು. ಎಲ್ಲರೂ ನನ್ನನ್ನು ಹೊಗಳುತ್ತಾ ಇರುತ್ತಿದ್ದರು, ಕಾವ್ಯ ತುಂಬಾ ಬ್ರಿಲಿಯಂಟ್ ಅಂತ. ಎಲ್ಲರೂ ನನ್ನನ್ನು ಮರ್ಯಾದೆಯಿಂದ ನೋಡುತ್ತಾರೆ. ಅವಳು ಏನು ಅಂದುಕೊಳ್ಳುತ್ತಾಳೆ ಅದನ್ನು ಸಾಧಿಸುತ್ತಾಳೆ ಅಂತ. ನಾನು ನಿಜವಾಗಲೂ ಅದೃಷ್ಟವಂತೆ. ದೇವರು ನನಗೆ ವಿದ್ಯೆಯನ್ನು ಕೊಟ್ಟಿದ್ದಾನೆ. ಅದನ್ನೇ ಅಸ್ತ್ರವಾಗಿ ಮಾಡಿಕೊಂಡು ನನ್ನ ಕುಟುಂಬವನ್ನು ನಾನು ಕಾಪಾಡಬೇಕು. ನಾನು ನೋಡಲು ತುಂಬಾ ಸುಂದರವಾಗಿದ್ದೇನೆ. ಆದ್ದರಿಂದ ನನಗೆ ಚಿಕ್ಕಂದಿನಿಂದಲೇ ಹುಡುಗರ ಕಾಟ ಜಾಸ್ತಿ. ನನ್ನ ಅತ್ತೆ ಮಗ ಕಿರಣ್ ನನ್ನ ಜೊತೆ ಪ್ರೀತಿಗಾಗಿ ತುಂಬಾ ಕಷ್ಟಪಟ್ಟ. ನಾನು ಒಪ್ಪಲಿಲ್ಲ. ನಾನು ಇನ್ನೂ ಓದಬೇಕು ಅನ್ನುವ ಮಾತನ್ನು ಹೇಳುತ್ತಿದ್ದೆ. ಒಂದು ದಿನ ಅತ್ತೆ ಇಲ್ಲದೆ ಇದ್ದಾಗ ಅವರ ಮನೆಗೆ ಹೋಗಿದ್ದೆ. ಮಾವ ಕೂಡ ಹುಷಾರಿಲ್ಲದೆ ಮಲಗಿದ್ದರು ರೂಮಿನಲ್ಲಿ. ಅಮ್ಮ ಸೊಪ್ಪಿನ ಸಾರನ್ನು ಕೊಟ್ಟು ಬರಲು ಹೇಳಿದಳು. ಅವರ ಅಡುಗೆ ಮನೆಯಲ್ಲಿ ಸೊಪ್ಪಿನ ಸಾರನ್ನು ಇಟ್ಟು ನಾನು ಹೊರಗೆ ಬರಬೇಕು. ಅಷ್ಟರಲ್ಲಿ ಹಿಂದೆ ಬಂದು ಅತ್ತೆ ಮಗ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಪ್ರೀತಿ ಮಾಡು ಅಂದರೆ ನೀನು ನನ್ನನ್ನು ಪ್ರೀತಿ ಮಾಡುವುದಿಲ್ಲ. ಈ ರೀತಿ ಸತಾಯಿಸುತ್ತೀಯಾ? ಇಂದು ನೀನು ನಿನ್ನದೆಲ್ಲವನ್ನೂ ನನಗೆ ಕೊಡಲೇಬೇಕು ಅಂತ ರೂಮ್ಗೆ ಕರೆದುಕೊಂಡು ಹೋಗಿ ನನ್ನನ್ನು ಹಾಸಿಗೆ ಮೇಲೆ ಬಿಸಾಕಿದ. ನಾನು, ಈ ರೀತಿ ಮಾಡಬೇಡ, ನಾನು ಓದಬೇಕು, ನನ್ನ ಅಕ್ಕನ ಮದುವೆ ಮಾಡಬೇಕು ಅಂದಾಗ ಅವನು ಅದನ್ನೆಲ್ಲ ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಾನೇ ಮದುವೆ ಮಾಡುತ್ತೇನೆ ನಿನ್ನ ಅಕ್ಕನಿಗೆ, ನಾವು ತುಂಬಾ ಶ್ರೀಮಂತರು ಅಂತ ಮಾತನಾಡುತ್ತಿದ್ದಾನೆ. ನಾನು ಜೋರಾಗಿ ಕಿರುಚುತ್ತಿದ್ದೇನೆ, ಏಕೆಂದರೆ ನನಗೆ ನನ್ನ ಶೀಲವನ್ನು ಕಾಪಾಡಿಕೊಳ್ಳಲೇಬೇಕು. ಇದರಲ್ಲಿ ಬೀಳಲು ಇಷ್ಟವಿಲ್ಲ. ನಾವು ಬಡವರು, ನಮಗೆ ಶೀಲ ವಿದ್ಯೆ ಇವೆ ಅಷ್ಟೇ. ನನ್ನ ಕಿರುಚಾಟ ಜಾಸ್ತಿಯಾಗುತ್ತಿದೆ. ಆದರೆ ಇವನು ನನ್ನ ಹಣೆಗೆ ಮುತ್ತು ಕೊಟ್ಟ. ನಂತರ ನನ್ನ ತುಟಿಗಳಿಗೆ ಮುತ್ತು ಕೊಡಲು ಹತ್ತಿರ ಬಂದ. ನಾನು ಕಣ್ಣನ್ನು ಮುಚ್ಚಿಕೊಂಡು ದೇವರನ್ನು ಪ್ರಾರ್ಥಿಸುತ್ತಿದ್ದೆ. ಆದರೆ ಅವನು ನನ್ನ ಕೆನ್ನೆಗೆ ಮುತ್ತು ಕೊಟ್ಟು ನನ್ನನ್ನು ದೂರ ತಳ್ಳಿದ. ಬಲವಂತವಾಗಿ ನಿನ್ನ ದೇಹವನ್ನು ಪಡೆದುಕೊಳ್ಳುವುದು 1 ನಿಮಿಷ. ಆದರೆ ನೀನು ನನ್ನ ಹೆಂಡತಿಯಾದ ಮೇಲೆ ನಾನು ನಿನ್ನ ಜೊತೆ ಮೊದಲ ರಾತ್ರಿ ಕಳೆಯಬೇಕು, ತುಂಬಾ ಆನಂದದಿಂದ. ಅಲ್ಲಿಯವರೆಗೂ ಮಾವ ನಿಧಾನವಾಗಿ ಎದ್ದು ಬಂದರು. ಏನಾಯಿತು ಮಗು, ಅಷ್ಟು ಕಿರಚುತ್ತಿದ್ದೆ ಅಂತ ಕೇಳಿದಾಗ ನಾನು, ಏನೂ ಇಲ್ಲ ಮಾವ, ಜಿರಳೆ ನೋಡಿದೆ ಅಂತ ಅಂದೆ. ತಕ್ಷಣ, ನಿನ್ನ ಜೊತೆ ಮಾತನಾಡಬೇಕು, ಕುಳಿತಿಕ್ಕೋ. ಕಿರಣ್ಗೆ ನೀನು ಅಂದರೆ ತುಂಬಾ ಇಷ್ಟ. ಅವನು ನಿನಗಿಂತ 3-4 ವರ್ಷ ದೊಡ್ಡವನು ಅಷ್ಟೇ. ನಿನ್ನ ಅಪ್ಪ ಅಮ್ಮ ಕಿರಣ್ಗೆ ನಿನ್ನ ಅಕ್ಕನ ಜೊತೆ ಮದುವೆ ಅಂತ ಹೇಳುತ್ತಿದ್ದಾರೆ. ಏನು ಮಾಡುವುದು ಅಂದಾಗ, ಈ ಪ್ರೀತಿ ಪ್ರೇಮ ಎಲ್ಲ ಒಂದು ಅಟ್ರಾಕ್ಷನ್. ಅವನು ನನ್ನನ್ನು ಪ್ರೀತಿ ಮಾಡುತ್ತಿಲ್ಲ. ಅಕ್ಕ ನನಗಿಂತ ಸುಂದರವಾಗಿದ್ದಾಳೆ. ಅಕ್ಕನ ಜೊತೆ ಮದುವೆ ಮಾಡಿಬಿಡಿ. ನಾನು ಮದುವೆ ಆಗುವುದಿಲ್ಲ. ಅಪ್ಪ ಅಮ್ಮನ ಮನೆಯನ್ನು ಸಾಕಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಹೋದೆ. ತುಂಬಾ ಕಟುವಾಗಿ ನಾನು ಮಾತನಾಡಬಾರದು. ಆದರೆ ಯಾವಾಗಲೂ ಈ ಕಿರಣ್ ನನ್ನ ಮತ್ತು ಅಕ್ಕನ ಹಿಂದೆ ಬಿದ್ದಿರುತ್ತಾನೆ. ನಾವಿಬ್ಬರೂ ನೆಮ್ಮದಿಯಾಗಿರಲು ಕೂಡ ಬಿಡುವುದಿಲ್ಲ. ಯಾವಾಗಲೂ ಅಕ್ಕನ ಜೊತೆ ಜನರ ಎದುರಿಗೆ ಚೆನ್ನಾಗಿರುತ್ತಾನೆ. ಅವಳು ನಗುತ್ತಾ ಖುಷಿಯಾಗಿ ಇರುತ್ತಾಳೆ. ಕಿರಣ್ ನನ್ನನ್ನು ಪ್ರೀತಿ ಮಾಡುತ್ತಾನೆ ಅಂತ ಅಂದುಕೊಂಡಿರುತ್ತಾಳೆ. ಯಾರೂ ಇಲ್ಲದೆ ಇರಬೇಕಾದಾಗ ನನ್ನ ದೇಹಕ್ಕೆ ಕೈ ಹಾಕುತ್ತಾನೆ. ನನಗೆ ನೀನು ಅಂದರೆ ಇಷ್ಟ ಅಂತ ಅಂದರೆ ನಾನು ಕೇವಲ ಅವನ ದೇಹದ ಆಸೆ ಇರಬಹುದು. ಅಕ್ಕ ಅವನ ಮನಸ್ಸಿನ ಪ್ರೀತಿ ಅಂದರೆ ಅವನು ಅಕ್ಕನನ್ನೇ ಪ್ರೀತಿ ಮಾಡಿಕೊಳ್ಳಲಿ. ನನಗೆ ಅವನ ಸಹವಾಸ ಬೇಡ. ನಾನು ತುಂಬಾ ನೆಮ್ಮದಿಯಾಗಿ ಇರಬೇಕು ಅಂತ ಹಾಸ್ಟೆಲ್ಗೆ ಬಂದೆ. ಇದು ಕೂಡ ಒಂದು ದೊಡ್ಡ ಕಾರಣ. ಕಿರಣ್ ನನ್ನನ್ನು ಡಿಸ್ಟ್ರಾಕ್ಟ್ ಮಾಡುತ್ತಾನೆ.
ಆದರೆ ಅವನು ಅಕ್ಕನ ಜೊತೆ ಇದ್ದರೆ ಚಂದ. ಅವಳು ಖುಷಿಯಾಗಿರುತ್ತಾಳೆ. ನಾನು ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಬೇಕು. ಅಪ್ಪ ಅಮ್ಮನಿಗೆ ಇರಲು 1 ತಿಂಗಳಿಗೆ ಎಷ್ಟು ದುಡ್ಡು ಬರಬೇಕು? ಆ ರೀತಿ ಒಂದಷ್ಟು ಬಾಡಿಗೆ ಮನೆಗಳನ್ನು ಕಟ್ಟಿಕೊಳ್ಳಬೇಕು. ಈ ಎಲ್ಲ ಆಲೋಚನೆ ಇತ್ತು. ಆದ್ದರಿಂದ ಇನ್ನು ಚೆನ್ನಾಗಿ ಓದಲು ಆರಂಭಿಸಿದ್ದೇನೆ. ಎಂದು ಕೂಡ ನಾನು ಕರ್ತವ್ಯವನ್ನು ಚೆನ್ನಾಗಿ ಮಾಡುತ್ತೇನೆ. ಕಾಲೇಜಿನಲ್ಲೂ ಕೂಡ ನನಗೆ ತುಂಬಾ ಹುಡುಗರು ಹಿಂದೆ ಬರುತ್ತಾರೆ. ಊರಿನಲ್ಲೂ ಅಂತೂ ನನ್ನ ಅತ್ತೆ ಮಗನ ಭಯಕ್ಕೆ ಯಾರೂ ಬರುತ್ತಿರಲಿಲ್ಲ. ಸ್ಕೂಲಿನಲ್ಲಿ ಮಾತನಾಡುತ್ತಿದ್ದರು. ನನ್ನ ಜೊತೆ ಮಾತನಾಡಲು ಇಷ್ಟಪಡುತ್ತಿದ್ದರು. ನನ್ನ ಜೊತೆ ಕಣ್ಣಿಗೆ ಕಣ್ಣನ್ನು ಕೊಟ್ಟು ನೋಡಲು ಕೂಡ ಅವರು ಭಯಪಡುತ್ತಾರೆ. ಅವರ ಭಯದಿಂದ ನನಗೆ ಒಂದು ರೀತಿ ಖುಷಿ ಸಿಗುತ್ತದೆ. ನಾನು ಒಬ್ಬ ರಾಣಿಯ ತರಹ ಅನ್ನುವ ರೀತಿ ಫೀಲ್ ಆಗುತ್ತಿತ್ತು. ಆ ರೀತಿ ಬದುಕುತ್ತಿದ್ದೆ. ಆದರೆ ಇಲ್ಲಿ ನಾನೇ ಎಲ್ಲವನ್ನೂ ಕಲಿಯಬೇಕು, ಹ್ಯಾಂಡಲ್ ಮಾಡಬೇಕು, ಎಲ್ಲರಿಗೂ ಉತ್ತರ ಕೊಡಬೇಕು. ಯಾರ ಜೊತೆ ದ್ವೇಷ ಇಟ್ಟುಕೊಳ್ಳಬಾರದು. ಈ ಎಲ್ಲಾ ವಿಷಯಗಳು ತಲೆಯಲ್ಲಿ ಇದ್ದಿದ್ದರಿಂದ ಆದಷ್ಟು ನಾನು ನನ್ನ ಕೆಲಸವಾಯಿತು. ನನ್ನ ಗೆಳತಿಯರಿಗೆ ಕಷ್ಟ ಯಾವಾಗಲೂ ಓದುತ್ತಾ ಇರುತ್ತಾಳೆ ಅಂತ. ಹುಡುಗರಿಗೆ ಕೋಪ, ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ಎಲ್ಲಿರುತ್ತಾಳೋ ಅಂತ. ಇವುಗಳ ಮಧ್ಯೆ ನನ್ನದು ಡಿಗ್ರಿ ಕಂಪ್ಲೀಟ್ ಆಯಿತು. ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೂಡ ಕ್ಯಾಂಪಸ್ನಲ್ಲಿ ಕೆಲಸ ಕೂಡ ಆಯಿತು. ನಾನು ಅಂದುಕೊಂಡಿದ್ದನ್ನು ಸಾಧಿಸುತ್ತಿದ್ದೇನೆ. ಆದರೆ ನಾನು ಊರಿಗೆ ಬರುವುದರ ಒಳಗೆ ನನ್ನ ಅಪ್ಪ ಅಮ್ಮ ನನ್ನ ಅಕ್ಕನ ಮದುವೆಯನ್ನು ನನ್ನ ಮಾವನ ಮಗ ಕಿರಣ್ ಜೊತೆ ಸೆಟ್ ಮಾಡಿದ್ದಾರೆ. ಅಂದರೆ ಎಂಗೇಜ್ಮೆಂಟ್ ಕೂಡ ಆಗಿ ಹೋಗಿದೆ. ನನಗಾಗಿ ಯಾರೂ ಕಾದಿಲ್ಲ. ಕೇವಲ ನನ್ನ ದುಡ್ಡು ಮಾತ್ರ ಎಲ್ಲರಿಗೂ ಬೇಕು ಅಂತ ಅಂದುಕೊಂಡು ಸುಮ್ಮನಾದೆ. ಈ ಸಮಯದಲ್ಲಿ ಕಿರಣ್ ನನ್ನ ಜೊತೆ ಕಳೆದ ಒಂದು ಅದ್ಭುತವಾದ ಪ್ರೀತಿಯ ಸಮಯ ನೆನಪಾಯಿತು. ಅವನು ನನ್ನನ್ನು ಪ್ರೀತಿಸುತ್ತಿದ್ದ. ಅದು ಕೇವಲ ಪ್ರೀತಿಯೇ ಆಗಿದ್ದರೆ ಅವನು ನಾನು ಬರುವವರೆಗೂ ಕಾಯುತ್ತಿದ್ದ. ಕೇವಲ ಆಕರ್ಷಣೆ ಅಂತ ಅನಿಸುತ್ತದೆ. ಆಕರ್ಷಣೆಗಾಗಿ ನಾನು ಅಷ್ಟೊಂದು ತಲೆಕೆಡಿಸಿಕೊಳ್ಳುವ ಪ್ರಮೇಯವಿಲ್ಲ. ಆಗ ಅವನು ಚಿಕ್ಕವನಿದ್ದ. ಆದರೆ ಈಗ ದೊಡ್ಡವನಾಗಿದ್ದಾನೆ. ಅವನ ಮನಸ್ಸು ಬದಲಾಗಿರುತ್ತದೆ. ಅವನ ಆಸೆಗಳು ಕೂಡ ಬದಲಾಗಿರುತ್ತದೆ. ಅವನು ತುಂಬಾ ಒಳ್ಳೆಯವನಾಗಿದ್ದಾನೆ. ಇದರಲ್ಲಿ ನಾನು ಅಷ್ಟೊಂದು ಯೋಚನೆ ಮಾಡುವಂತದ್ದು ಏನೂ ಇಲ್ಲ. ಪ್ರತಿಯೊಬ್ಬರ ಬದುಕಿನಲ್ಲೂ ಒಬ್ಬರು ಇದ್ದೇ ಇರುತ್ತಾರೆ. ಅದೇ ರೀತಿ ಅವನು ನನ್ನನ್ನು ಇಷ್ಟಪಟ್ಟಿದ್ದ ಅಂತ ಅನಿಸುತ್ತದೆ ಅಷ್ಟೇ. ಆದರೆ ಈಗ ಅವನನ್ನು ಯಾರಾದರೂ ಮದುವೆ ಆಗು ಅಂತ ನನಗೆ ಹೇಳಿದ್ದರೆ ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗುತ್ತಿರಲಿಲ್ಲ. ಏಕೆಂದರೆ ಹಳ್ಳಿಯಲ್ಲಿ ಅವನು ಒಂದು ಸಣ್ಣ ಪುಟ್ಟ ಅಂಗಡಿ ಇಟ್ಟುಕೊಂಡಿದ್ದಾನೆ. ದಿನಕ್ಕೆ 500 ಸಂಪಾದನೆ ಬಂದರೆ ಹೆಚ್ಚು. ಮಾವನಿಗೆ ಆಸ್ತಿಪಾಸ್ತಿ ಇದೆ. ಹಾಗಂತ ನನಗಿಂತ ಕಡಿಮೆ ಸಂಬಳ ಬರುವ ಹುಡುಗನನ್ನು ನಾನು ಮದುವೆ ಆಗುವ ವಿಷಯವೇ ಇಲ್ಲ. ಏಕೆಂದರೆ ನನ್ನ ಬದುಕು ತುಂಬಾ ಕಷ್ಟದಲ್ಲೇ ಬಡತನದಲ್ಲೇ ಬಂತು. ಮದುವೆಯಾದ ಮೇಲಾದರೂ ನಾನು ಆರಾಮವಾಗಿರಬೇಕು. ಸ್ವಲ್ಪ ವರ್ಷಗಳ ಕಾಲ ಕೆಲಸ ಮಾಡುತ್ತೇನೆ. ಮಕ್ಕಳಾದ ಮೇಲೆ ಕೆಲಸ ಬಿಟ್ಟು ನಾನು ಮಕ್ಕಳನ್ನು ನೋಡಿಕೊಳ್ಳಬೇಕು ಅಂತ ಅವಳು ಅಂದುಕೊಳ್ಳುತ್ತಿದ್ದಳು. ಅವಳ ಆಸೆ ಕೂಡ ಸಾಮಾನ್ಯವಾಗಿ ಸರಿಯಾಗಿದೆ. ಅವಳು 2ನೇ ಮಗಳು ಅಂತ ಅವಳನ್ನು ಅಷ್ಟು ಚೆನ್ನಾಗಿ ನೋಡಿಲ್ಲ. ಯಾವಾಗಲೂ ಅವಳನ್ನು ದುಡಿಯುವ ಮಿಷನ್ ಅನ್ನುವ ರೀತಿ ಉಪಯೋಗಿಸಿಕೊಂಡರು. ಸ್ವಲ್ಪ ಮುದ್ದಾಗಿ ಮಾತನಾಡುತ್ತಿದ್ದರು ಎಲ್ಲರೂ ಅಂತ ಅವಳು ಹುಬ್ಬಿ ಹೋಗಿ ಎಲ್ಲರಿಗೂ ಸಹಾಯ ಮಾಡಿಕೊಡುತ್ತಿದ್ದಳು. ಆದರೆ ಅವಳಿಗೆ ಈಗ ತಿಳಿಯುತ್ತಿದೆ, ಅವಳು ಅಕ್ಕನ ಮದುವೆ ನಂತರ ತನಗಾಗಿ ಬದುಕಬೇಕು. ಇಲ್ಲವಾದರೆ ಎಲ್ಲರೂ ನನ್ನನ್ನು ಅವರ ಉಪಯೋಗಕ್ಕೆ ಬಳಸಿಕೊಂಡು ಬಿಟ್ಟುಬಿಡುತ್ತಾರೆ ಅಂತ ಯೋಚಿಸುತ್ತಿದ್ದ. ಅದೇ ಸಮಯದಲ್ಲಿ ಅಮ್ಮ ಬಂದು ದುಡ್ಡನ್ನು ಕೇಳಿದಳು. ಅವಳು ಅವಳ ಬ್ಯಾಗಿಂದ ತಂದಿದ್ದ ದುಡ್ಡನ್ನು ಎತ್ತಿಕೊಟ್ಟಳು. ಅದನ್ನು ನೋಡಿ ಅವರಮ್ಮ ಖುಷಿಯಿಂದ ಅವಳನ್ನು ತಬ್ಬಿಕೊಂಡಳು. ದುಡ್ಡು 1 ದಿನ ಲೇಟ್ ಆಗುತ್ತದೆ ಅಂದಾಗ ಅಪ್ಪ ಬಾಯಿಗೆ ಬಂದಂತೆ ನಿನ್ನೆ ರಾತ್ರಿ ಬೈದಿದ್ದು ಅವಳಿಗೆ ನೆನಪಾಯಿತು. ಮಗಳು ಅನ್ನುವುದನ್ನು ನೋಡದೆ ಮಾತನಾಡಿದ್ದ. ಈಗ ಅಮ್ಮ ದುಡ್ಡು ನೋಡಿ ತಬ್ಬಿಕೊಳ್ಳುತ್ತಾಳೆ. ನನಗೆ ಒಂದು ರೀತಿ ದುಃಖವಾಗ ಆಗುತ್ತಿದೆ, ಅಥವಾ ಇನ್ಸೆಕ್ಯೂರಿಟಿ ಈ ರೀತಿ ಆಗುತ್ತಿದೆ ಅಂತ ಅನಿಸುತ್ತಿದೆ. ತಲೆನೋವು ಅಂತ ಮಲಗಿದೆ. ಆದರೆ ನನಗೆ ಎಚ್ಚರಾಗುವುದರ ಒಳಗೆ ಅಕ್ಕನ ಮದುವೆ ಆಗಿ ಹೋಗಿದ್ದು. ನಾನು ಮಂಟಪಕ್ಕೆ ಓಡಿಹೋದೆ. ಆಗ ಅಕ್ಕ ಬಾವನ ಜೊತೆ ಮದುವೆ ಆಗಿ ಹೋಗಿದ್ದಾಳೆ ಅನ್ನುವ ವಿಷಯ ತಿಳಿದು ಅಮ್ಮನ ಬಳಿ ಗಲಾಟೆ ಮಾಡಿದೆ. ನಾನು ಮಲಗಿದ್ದರೆ ಹಾಗೆ ಮಲಗಲು ಬಿಟ್ಟಿದ್ದೀಯಾ ಅಂತ. ನಿನ್ನನ್ನು ಎಷ್ಟು ಏಳಿಸಿದರೂ ಎದ್ದಿಲ್ಲ. ಆಗ ನಿನ್ನ ಅಪ್ಪ, ಪರವಾಗಿಲ್ಲ, ಅವಳು ತುಂಬಾ ಸುಂದರವಾಗಿದ್ದಾಳೆ, ಅಕಸ್ಮಾತ್ ಹುಡುಗ ಮನಸ್ಸನ್ನು ಬದಲಾಯಿಸಿ ನಿಮ್ಮ 2ನೇ ಮಗಳನ್ನು ಮದುವೆ ಆಗುತ್ತೇನೆ, ಮೊದಲನೇ ಮಗಳು ಬೇಡ ಅಂದರೆ ನಾವು ಏನು ಮಾಡುವುದು ಅನ್ನುವ ಭಯದಿಂದ ನಿನ್ನನ್ನು ಕರೆದುಕೊಂಡು ಬಂದಿಲ್ಲ ಅಂತ ಹೇಳಿದರು. ನನಗೆ ನಿಜವಾಗಲೂ ದುಃಖವಾಯಿತು. ನಾನು ಎಂದು ಆ ರೀತಿ ನಿದ್ರೆ ಮಾಡುವುದಿಲ್ಲ. ಏಕೆಂದರೆ ನಾನು ಹಗಲು ರಾತ್ರಿ ಚೆನ್ನಾಗಿ ಓದುತ್ತೇನೆ. ನಿದ್ರೆ ಕಡಿಮೆ ನನಗೆ. ಅಂತಹುದರಲ್ಲಿ ನಾನು ಹೇಗೆ ನಿದ್ರೆ ಮಾಡಿದೆ ಅಂತ ಯೋಚಿಸಿದಾಗ ತಿಳಿಯಿತು. ನಾನು ಊರಿಗೆ ಬಂದು 2 ದಿನವಾಗಿದೆ.
ಅಕ್ಕನ ಮದುವೆಯನ್ನು ಅಟೆಂಡ್ ಮಾಡಲು ಬಂದವಳು. ಆದರೆ ಯಾವ ಶಾಸ್ತ್ರವನ್ನೂ ನಾನು ಅಟೆಂಡ್ ಮಾಡಿಲ್ಲ. ಯಾವಾಗಲೂ ನಿದ್ರೆ ಮಾಡುತ್ತಿದ್ದೀನಾ ಅಂತ. ಅಲ್ಲೇ ಇದ್ದಾಗ ಕನ್ನಡಿಯನ್ನು ನೋಡಿದಾಗ ನನ್ನ ಮುಖ ತುಂಬಾ ಇಳಿಜಾರು ಬಿದ್ದಿದೆ. ನಿದ್ರೆ ಮಾಡಿದರೆ ಮುಖ ತುಂಬಾ ಚೆನ್ನಾಗಿರುತ್ತದೆ. ನನ್ನನ್ನು ನೋಡಿ ನನ್ನ ಅಪ್ಪ ಅಮ್ಮ ನಗುತ್ತಿದ್ದರು. ಕನ್ನಡಿಯಿಂದ ನನಗೆ ತಿಳಿಯಿತು. ಆಗ ಅರ್ಥವಾಯಿತು, ಅವರು ಸುಳ್ಳು ಹೇಳುತ್ತಿದ್ದಾರೆ ಅಂತ. ನಾನು ಶಾಶ್ವತವಾಗಿ ನಿದ್ರೆ ಮಾಡಲು ಇವರು ಏನಾದರೂ ನನ್ನ ಊಟದಲ್ಲಿ ಅಥವಾ ಕಾಫಿಯಲ್ಲಿ ಹಾಕಿಕೊಟ್ಟಿರಬಹುದು ಅನ್ನುವ ಆಲೋಚನೆ ಬಂತು. ಇದು ಹೊಸದೇನಲ್ಲ. ಯಾವಾಗಲೂ ಅಕ್ಕನಿಗೆ ಯಾರಾದರೂ ಹೆಣ್ಣು ನೋಡಲು ಬಂದರೆ ನನಗೆ ಏನಾದರೂ ಹಾಕಿ ರೂಮಿನಲ್ಲಿ ಮಲಗಿಸಿ ಬಿಡುತ್ತಿದ್ದರು. ಇಂದು ಕೂಡ ಅದೇ ರೀತಿ ಮಾಡಿದ್ದಾರೆ. ಈಗ ನಾನು ಸುಮ್ಮನಾದೆ. ಇವರ ಜೊತೆ ಮಾತನಾಡಬಾರದು. ಅಕ್ಕಿಗೆ ನಾನು ಅಂದರೆ ಇಷ್ಟ. ನಾನಿಲ್ಲದೆ ಹೇಗೆ ಮದುವೆ ಆದಳು? ಅವರ ಅತ್ತೆ ಮನೆಯಿಂದ ನನ್ನನ್ನು ನೂಕಿದರೂ ಪರವಾಗಿಲ್ಲ. ಕಿರಣ್ ನನ್ನ ಮೇಲೆ ಕೋಪಗೊಂಡರೂ ಪರವಾಗಿಲ್ಲ. ನಾನು ಇಂದು ನ್ಯಾಯ ಕೇಳುತ್ತೇನೆ. ಹುಡುಗಿಯ ತಂಗಿ ಇಲ್ಲದೆ ನೀವು ಮದುವೆಯನ್ನು ಹೇಗೆ ಮಾಡಿಕೊಂಡಿರಿ ಅಂತ. ಇವಳು ತುಂಬಾ ಕೋಪ ಮಾಡಿಕೊಂಡಳು. ಅವರ ಅಪ್ಪ ಅಮ್ಮನಿಗೆ ತಿಳಿಯಿತು ಅವಳಿಗೆ ತುಂಬಾ ಕೋಪ ಬಂದಿದೆ ಅಂತ. ಅವರಿಬ್ಬರೂ ಏನು ಮಾತನಾಡದೆ ಹೊರಟು ಹೋದರು. ತಮಗೆ ಸಂಬಂಧವೇ ಇಲ್ಲ ಅಂತ. ಏಕೆಂದರೆ ಅವರಿಗೆ ಅವಳು ಮದುವೆ ಆದರೂ ಮದುವೆ ಆಗಿಲ್ಲವಾದರೂ ಅದು ದೊಡ್ಡ ವಿಷಯವಲ್ಲ. ಅವರ ಪ್ರೀತಿಯ ಮೊದಲ ಮಗಳ ಮದುವೆ ಆಗಬೇಕಿತ್ತು ಅಷ್ಟೇ. ಮದುವೆ ಆಯಿತು. ಇನ್ನು ಅವಳ ಅವಶ್ಯಕತೆ ಅವರಿಗೆ ಇಲ್ಲ ಅನ್ನುವ ರೀತಿ ಇತ್ತು ಅವರ ನೋಟ. ಇವಳು ತನ್ನ ಮಾವನ ಮನೆಗೆ ಓಡಿ ಹೋದಳು. ಓಡುತ್ತಲೇ ಹೋದಳು. ಕಿರಣನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ನನ್ನ ಮೇಲಿನ ಕೋಪಕ್ಕೆ ಅಕ್ಕನ ಜೊತೆ ಈ ರೀತಿ ಮಾಡಿರುತ್ತಾನೆ ಅಥವಾ ಅಕ್ಕನ ಜೀವನವನ್ನು ಹಾಳು ಮಾಡಿದ್ದರೆ ಅಂತ ಹಲವು ವಿಚಾರ ತಲೆಯಲ್ಲಿ ಹೋಗುತ್ತಿದೆ. ಎಲ್ಲರೂ ಇವಳನ್ನು ವಿಚಿತ್ರವಾಗಿ ನೋಡುತ್ತಾ ಇದ್ದಾರೆ. ಕೂಲಿ ಕೆಲಸ ಮಾಡುವ ರಾಮಯ್ಯನ ಮಗಳಲ್ಲವೇ ಇವಳು? ಎರಡನೇ ಮಗಳು ಯಾಕೆ ಹೀಗೆ ಓಡುತ್ತಿದ್ದಾಳೆ ಅಂತ ತುಂಬಾ ಬೇಸರದಿಂದ ಎಲ್ಲರೂ ನೋಡುತ್ತಿದ್ದಾರೆ. ಕೊನೆಗೂ ಇವಳಿಗೆ ಇವರ ಅತ್ತೆ ಮನೆ ಸಿಕ್ಕಿಬಿಟ್ಟಿತ್ತು. ಮನೆಯ ಬಾಗಿಲನ್ನು ತಟ್ಟುವ ಅವಶ್ಯಕತೆ ಇರಲಿಲ್ಲ. ಬಾಗಿಲು ತೆರೆದಿದ್ದು ಮನೆ ಪೂರ್ತಿ ಕತ್ತಲಾಗಿತ್ತು. ಅವಳು ಒಳಗೆ ಹೋದ ತಕ್ಷಣ ಹೊರಗಿನಿಂದ ಯಾರೋ ಬಾಗಿಲು ಹಾಕಿಕೊಂಡಿದ್ದರು. ಅವಳು ಜಾರಿ ಬಿದ್ದಳು. ಅವಳ ತಲೆ ಅಲ್ಲೇ ಇದ್ದ ಜಗಲಿಗೆ ಹೊಡೆಯಿತು. ಅಷ್ಟೇ. ಅವಳಿಗೆ ಏನೂ ನೆನಪಿಲ್ಲ. ಅವಳೇ ಬಿದ್ದಳ ಅಥವಾ ಯಾರಾದರೂ ಇವಳನ್ನು ತಳ್ಳಿದರಾ ಅದು ತಿಳಿಯುತ್ತಿಲ್ಲ. ಅವಳಿಗೆ ಮಧ್ಯರಾತ್ರಿ ಎಚ್ಚರವಾದಾಗ ಅವಳು ಇದ್ದ ಸ್ಥಳ ಸಂಪೂರ್ಣವಾಗಿ ಕತ್ತಲಾಗಿತ್ತು. ಯಾರೋ ದಪ್ಪನೆಯ ಮನುಷ್ಯ ತನ್ನನ್ನು ಹಿಡಿದುಕೊಂಡಿದ್ದಾನೆ ಅಂತ ಅನಿಸಿತು. ತನ್ನ ದೇಹದ ಮೇಲೆ ಅವನು ಮಲಗಿದ್ದಾನೆ. ತನ್ನ ದೇಹದ ಪ್ರತಿಭಾಗವನ್ನು ಮುದಿಸುತ್ತಿದ್ದಾನೆ ಅಂತ ಅವಳಿಗೆ ಭಯವಾಯಿತು. ಅಷ್ಟೇ ಅಲ್ಲ, ಅವಳ ಮೈಮೇಲೆ ಬಟ್ಟೆ ಇರಲಿಲ್ಲ. ಅವಳು ಸಂಪೂರ್ಣವಾಗಿ ಬೆತ್ತಲಾಗಿದ್ದಳು. ಅವಳ ಮೈಮೇಲೆ ಇದ್ದ ಅದು ಕೂಡ ದೇಹ ಬೆತ್ತಲಾಗಿತ್ತು. ಅವನನ್ನು ದೂರ ತಳ್ಳಲು ಮನಸ್ಸಾಗುತ್ತಿಲ್ಲ. ಅವಳಿಗೂ ಅವನ ದೇಹದ ಮೇಲೆ ಆಸೆ ಬರುತ್ತಿದೆ. ಗುರುತಿಲ್ಲ, ಆದರೂ ಆ ದೇಹ ನನಗೆ ಗೊತ್ತು, ತುಂಬಾ ದಿನದ ಪರಿಚಯ ಅಂತ ಅನಿಸುತ್ತಿದೆ. ಈಗ ನನ್ನ ತುಟಿಗಳಿಗೆ ನಿರಂತರವಾಗಿ ಮುತ್ತನ್ನು ಕೊಡುತ್ತಿದೆ. ನನ್ನ ಎದೆಗಳನ್ನು ಅವನ ಎದೆಗಳು ಟಚ್ ಮಾಡುತ್ತಿದೆ. ನನ್ನ ಸೊಂಟವನ್ನು ಅವನ ಹೊಟ್ಟೆ ಕವರ್ ಮಾಡಿದೆ. ನನ್ನ ಸಂಪೂರ್ಣವಾದ ಬೆತ್ತಲಾದ ದೇಹವನ್ನು ಅವನ ಬೆತ್ತಲಾದ ದೇಹ ಆವರಿಸಿದೆ. ಆ ಬಿಸಿ ಉಸಿರು ನನ್ನ ಬಾಯಿಗೆ ಹೋಗುತ್ತಿದೆ. ನನಗೆ ಆಗ ನೆನಪಾಗುತ್ತಿದೆ, ನಾನು ಹೇಗೆ ಇಲ್ಲಿಗೆ ಬಂದೆ ಅಂತ. ಅಕ್ಕನನ್ನು ನೋಡಿಕೊಂಡು ಅತ್ತೆ ಮಾವನ ಮನೆಗೆ ಬಂದಿದ್ದು ನೆನಪಾಗಿ ಸಡನ್ ಆಗಿ ಬೆಚ್ಚು ಎದ್ದು ಕುಳಿತೆ. ನನ್ನ ಮೈಮೇಲೆ ಇದ್ದ ಬೆತ್ತಲೆ ಇದ್ದ ದೇಹವನ್ನು ಪಕ್ಕ ತಳ್ಳಿದೆ. ಅಷ್ಟೇ ಅಲ್ಲ, ನಾನು ತುಂಬಾ ಕಷ್ಟಪಟ್ಟು ಆ ರೂಮಿನ ಲೈಟನ್ನು ಹಾಕಿದೆ. ಎದುರುಗಡೆ ಇರುವ ಮನುಷ್ಯನನ್ನು ನೋಡಿ ತಲೆ ಸುತ್ತು ಬಂದು ಪುನಃ ಕೆಳಗೆ ಬಿದ್ದೆ. ತುಂಬಾ ಸಮಯವಾದ ಮೇಲೆ ನನ್ನ ಮುಖದ ಮೇಲೆ ತಣ್ಣೀರನ್ನು ಎರಚಿದಾಗ ಎಚ್ಚರವಾಯಿತು. ಏಕೆಂದರೆ ಅವನು ಬೇರೆ ಯಾರೂ ಅಲ್ಲ, ನನ್ನ ಅಕ್ಕನನ್ನು ಮದುವೆಯಾಗಿದ್ದ ಕಿರಣ್, ಅಂದರೆ ನನ್ನ ಬಾವ. ಇಷ್ಟು ಸಮಯ ನನ್ನ ಬಾವ ನನ್ನನ್ನು ಆವರಿಸಿದ್ದ. ನನ್ನ ಸರ್ವಸ್ವವನ್ನು ದೋಚಿದ್ದಾರೆ. ನನ್ನ ಬಟ್ಟೆ, ಅವನ ಬಟ್ಟೆ ಒಂದು ಕಡೆ ಬಿದ್ದಿದೆ. ನನಗೆ ಎಚ್ಚರ ಬಂದ ತಕ್ಷಣ ಅವನು ನನ್ನ ಹಣೆಗೆ ಮುತ್ತು ಕೊಟ್ಟ. ಎಷ್ಟು ಭಯಪಡಿಸಿದೆ. ನಿನಗೆ ಏನಾದರೂ ಆದರೆ ನಾನು ಏನು ಮಾಡಲಿ? ನನಗೆ ತುಂಬಾ ದುಃಖವಾಯಿತು. ಅಯ್ಯೋ, ನನ್ನನ್ನು ಪ್ರೀತಿ ಮಾಡುವ ಒಂದು ಮನುಷ್ಯ ಇದ್ದಾನೆ ಅಂತ ಆಸೆ ಆಯಿತು. ಆದರೆ ಆ ಮನುಷ್ಯ ಕೂಡ ನನ್ನ ಅಕ್ಕನ ಗಂಡ. ಖುಷಿ ಪಡಲ, ಬೇಸರ ಮಾಡಿಕೊಳ್ಳಲ್ಲ? ನಾನು ಅವನ ಮಡಲಿನಿಂದ ಮೇಲೆ ಹೇಳಲು ಪ್ರಯತ್ನಿಸಿದೆ. ಆಗ ಅವನು ಯಾಕೆ ಇಷ್ಟು ಆತುರ ಅಂತ ಅವನೇ ಎದ್ದುಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದ. ನನಗೆ ನೈಟ್ ಡ್ರೆಸ್ ಅನ್ನು ಹಾಕಿದ. ನಾನು ಕೋಪದಿಂದ ಕೇಳಿದೆ, ನನ್ನ ಅಕ್ಕನನ್ನು ಮದುವೆಯಾಗಿ ನೀವು ಅವಳ ಜೊತೆ ಮೊದಲ ರಾತ್ರಿ ಮಾಡಿಕೊಳ್ಳದೆ ನನ್ನ ಜೊತೆ ಹೀಗೆ ಮಾಡಿದ್ದೀರಾ? ಈ ವಿಷಯ ಅಕ್ಕನಿಗೆ ಅಥವಾ ಉಳಿದವರಿಗೆ ಗೊತ್ತಾದರೆ ಅಂತ ನಾನು ಅಳುತ್ತಿದ್ದೆ. ಆಗ ಕಿರಣ್, ಯಾರಿಗೂ ಗೊತ್ತಾಗುವುದಿಲ್ಲ, ಯಾರೂ ಇಲ್ಲ ಅಂತ.
ನೀವು ನನ್ನ ಭಾವ ನನ್ನ ಜೊತೆ ಏಕೆ ಹೀಗೆ ಮಾಡಿದಿರಿ? ನನ್ನ ಜೀವನ ಹಾಳಾಗಿ ಹೋಯಿತು. ನನ್ನ ಅಕ್ಕನ ಜೀವನ ಕೂಡ ಮದುವೆಯಾದ ದಿನವೇ ಹಾಳಾಗಿ ಹೋಯಿತು. ಅಯ್ಯೋ ದೇವರೇ ಅಂತ ಅಳುತ್ತಿದ್ದೆ. ಆಗ ಕಿರಣ್ ಪದೇ ಪದೇ ಬಾವ ಅಂತ ಹೇಗೆ ಹೇಳುತ್ತಿದ್ದೀಯಾ? ಕೆಲವು ಭಾಷೆಯಲ್ಲಿ ಬಾವ ಅಂದರೆ ಮದುವೆ ಆಗಿರುವ ಹುಡುಗ ಅಂತ. ನಮ್ಮಿಬ್ಬರ ಮದುವೆ ಇನ್ನೂ ಆಗಿಲ್ಲ. ನಾಳೆ ಮದುವೆ ಆಗೋಣ ಅಂತ ಹೇಳಿದ. ಆಗ ಅವನ ಕೆನ್ನೆಗೆ ಹೊಡೆದೆ. ಅಕ್ಕ ಅವಳನ್ನು ಇಂದು ಮದುವೆಯಾಗಿ ನಾಳೆ ನನ್ನನ್ನು ಮದುವೆ ಆಗುತ್ತೀಯಾ? ನಾಚಿಕೆ ಆಗುವುದಿಲ್ಲವೇ ನಿನಗೆ? ನಾಳೆ ನಾನು ಯಾರಿಗೂ ಕಾಣದಂದೇ ಊರನ್ನು ಬಿಟ್ಟು ಹೊರಟು ಹೋಗುತ್ತೇನೆ. ನನಗೆ ಎಲ್ಲರನ್ನೂ ಫೇಸ್ ಮಾಡುವ ಶಕ್ತಿ ಇಲ್ಲ ಅಂತ ನಾನು ಅಳುತ್ತಿದ್ದೆ. ಆಗ ಅವನು ಹೇಳಿದ, ನನಗೆ ಮದುವೆ ಆಗಿಲ್ಲ. ನೀನಿಲ್ಲದೆ ಯಾರನ್ನು ಮದುವೆಯಾಗಲಿ? ನಿನ್ನ ಅಕ್ಕ ಇಂದು ನನ್ನ ಕಾಲೇಜಿನ ಗೆಳೆಯ ಕಿರಣ್ ಜೊತೆ ಮದುವೆ ಮಾಡಿಕೊಂಡು ಗಂಡನ ಮನೆಯಲ್ಲಿ ಆರಾಮವಾಗಿ ಇದ್ದಾಳೆ. ಅಪ್ಪ ಅಮ್ಮ ಅವಳನ್ನು ಬಿಡಲು ಹೋಗಿದ್ದಾರೆ. ಏನಮ್ಮ, ಹಲೋ, ಏನೇನೋ ಮಾತನಾಡುತ್ತಿದ್ದೀಯಾ? ನಾನು ನಿನ್ನನ್ನು ಮಾತ್ರ ಪ್ರೀತಿ ಮಾಡಿರುವುದು. ನಿನ್ನ ಅಕ್ಕನಿಗೂ ನನಗೂ ಏನು ಸಂಬಂಧ? ನನ್ನ ಜೊತೆ ಸಂಪೂರ್ಣವಾಗಿ ರಾತ್ರಿ ಕಳೆಯಲು ನೀನು ಸುಳ್ಳು ಹೇಳಬೇಡ. ನಿನಗೆ ಇಂದು ನನ್ನ ಅಕ್ಕನ ಜೊತೆ ಮದುವೆ ಆಗಿದೆ. ನೀನು ಹೇಳುವ ಕಟ್ಟುಕತೆಯನ್ನು ನಾನು ನಂಬುದಿಲ್ಲ ಅಂತ ಅವನ ಕೈಗಳನ್ನು ಹಿಡಿದುಕೊಂಡು ಹೇಳುತ್ತಿದ್ದೆ. ಆಗ ಅವನು, ಇಲ್ಲ ಚಿನ್ನ, ನಿನ್ನನ್ನು ಬಿಟ್ಟು ನಾನು ಯಾರನ್ನೂ ಪ್ರೀತಿ ಮಾಡಿಲ್ಲ. ನೀನು ನನ್ನವಳು ಮಾತ್ರ ಅಂತ ಗಟ್ಟಿಯಾಗಿ ತಬ್ಬಿಕೊಂಡ. ನನ್ನ ಹಣೆಗೆ ಮುತ್ತು ಕೊಟ್ಟ. ನಾನು ಕೂಡ ಅವನ ಹಣೆಗೆ ಮುತ್ತು ಕೊಟ್ಟೆ. ನನಗೆ ತಿಳಿಯದೆ ಪುನಃ ಅವನನ್ನು ದೂರ ತಳ್ಳಿದೆ. ಮೋಸ ಮಾಡಿ ನನ್ನ ಜೊತೆ ರಾತ್ರಿ ಕಳೆಯುತ್ತಿದ್ದೀಯಾ? ನನ್ನ ದೇಹವನ್ನು ಆವರಿಸಿದ್ದೀಯಾ? ನನ್ನದೆಲ್ಲವನ್ನೂ ದೋಚಿಕೊಂಡಿದ್ದೀಯಾ? ಇನ್ನೇನು ಬೇಕು ಅಂತ ಕೇಳಿದಾಗ ಅವನು, ನನಗೆ ನಿನ್ನ ಮನಸ್ಸು ಬೇಕು. ಆ ನಿನ್ನ ಮನಸ್ಸಿನಲ್ಲಿ ನಾನು ಶಾಶ್ವತವಾಗಿ ಇರಬೇಕು. ಅಲ್ಲಿ ಜಾಗ ಕೊಡು ಅಂತ ಕೇಳಿದ. ಆಗ ನಾನು, ಮತ್ತೆ ಅಕ್ಕ, ಅವಳ ಜೊತೆ ನಿನ್ನ ಮದುವೆ? ಆಗ ಅವನು ಅವನ ಫೋನನ್ನು ತೆಗೆದು ತೋರಿಸಿದ. ಅದರಲ್ಲಿ ಅಕ್ಕ ಇನ್ನೊಂದು ಸುಂದರವಾದ ಹುಡುಗನ ಜೊತೆ ಮದುವೆಯಾಗಿದ್ದಾಳೆ. ಕಿರಣ್ ಅವರಿಬ್ಬರ ಮದುವೆಗೆ ಸಹಾಯ ಮಾಡುತ್ತಿದ್ದಾನೆ ಅಷ್ಟೇ. ಆ ಹುಡುಗನ ಹೆಸರು ಕಿರಣ್ ಅಂತೆ. ಇಬ್ಬರ ಮದುವೆಯನ್ನು ನೋಡಿ ಖುಷಿಯಾಯಿತು. ಅವನು ವಿಡಿಯೋವನ್ನು ತೋರಿಸಿದ. ನಿನ್ನ ಅಕ್ಕ ಮತ್ತು ಕಿರಣ್ ಇಬ್ಬರೂ ಚಿಕ್ಕಂದಿನಿಂದ ಪ್ರೀತಿ ಮಾಡುತ್ತಿದ್ದರು. ಆಗ ನನ್ನ ಗೆಳೆಯ ಕಿರಣ್ ಬರೆದುಕೊಟ್ಟ ಪ್ರೀತಿಯ ಪತ್ರವನ್ನು ನಿನ್ನ ಅಕ್ಕನಿಗೆ ತಂದುಕೊಡುತ್ತಿದ್ದೆ. ಅದಕ್ಕೆ ನಿನ್ನ ಅಕ್ಕನ ಹಿಂದೆ ಮುಂದೆ ಸುತ್ತಾಡುತ್ತಿದ್ದಿದ್ದು. ಇದೆಲ್ಲವನ್ನು ಹೇಳಿದರೂ ಕೂಡ ನನಗೆ ನಂಬಿಕೆ ಬರುತ್ತಿಲ್ಲ. ನಿನ್ನ ಮೇಲೆ ಚಿಕ್ಕಂದಿನಲ್ಲಿ ನೀನು ತುಂಬಾ ನನಗೆ ಕಷ್ಟ ಕೊಟ್ಟಿದ್ದೀಯಾ ಅಂತ ನಾನು ಗೋಡೆಯ ಕಡೆ ತಿರುಗಿ ಮಲಗಿದೆ. ಅವನು ಬೆಳಿಗ್ಗೆ ನಿನಗೆ ಇದೆಲ್ಲವನ್ನು ಕ್ಲಿಯರ್ ಮಾಡುತ್ತೇನೆ ಅಂತ ರೂಮಿನಿಂದ ಹೊರಗೆ ಹೋದ. ನನಗೆ ಬೆಳಿಗ್ಗೆ ಹೇಗೆ ಈ ರೂಮಿನಿಂದ ಹೊರಗೆ ಹೋಗಲಿ ಅಂತ ಭಯವಾಗುತ್ತಿದೆ. ಬೆಳಿಗ್ಗೆ ಎಲ್ಲರೂ ಹೇಳುವುದಕ್ಕಿಂತ ಮುಂಚೆ ಎದ್ದು ರೆಡಿಯಾದೆ. ಅವನು ಕೂಡ ರೆಡಿಯಾಗಿ ಬಂದ. ನನಗೆ ಶಾಕ್ ಆಯ್ತು, ಇಷ್ಟು ಬೇಗ ರೆಡಿಯಾಗಿ ಬಂದಿದ್ದಾನೆ ಅಂತ. ನಾನು ಅವನ ಜೊತೆ ಅಕ್ಕನ ಮನೆಗೆ ಹೋದೆ. ಅಕ್ಕನ ಮನೆ ನಮ್ಮ ಪಕ್ಕದ ಊರು. ಅರ್ಧ ಗಂಟೆಯಲ್ಲಿ ಹೋದೆವು. ಅಲ್ಲಿ ಇದ್ದವರೆಲ್ಲ ತುಂಬಾ ಉಪಚಾರ ಮಾಡಿದರು. ಮದುವೆಯಲ್ಲಿ ನೀವು ಇರಲಿಲ್ಲ ಅಂತ ತುಂಬರ ಬೇಸರ ಮಾಡಿಕೊಂಡರು. ನಿಮಗೆ ವೈರಲ್ ಫೀವರ್ ಬಂದಿದೆ, ಸ್ಪ್ರೆಡ್ ಆಗಬಾರದು ಅಂತ ರೂಮಿನಲ್ಲಿ ರೆಸ್ಟ್ ತೆಗೆದುಕೊಳ್ಳುತ್ತಿದ್ದಾರೆ ಅಂತ ಹೇಳಿದ್ದರು ಅಂತ ಭಾವನ ಮನೆಯವರು ಹೇಳಿದಾಗ ನಾನು ಅದು ಸತ್ಯ ಅನ್ನುವಂತೆ ನಾಟಕ ಆಡಿದೆ. ಅಕ್ಕ ಬಂದು ನನ್ನನ್ನು ತುಂಬಾ ಚೆನ್ನಾಗಿ ಮಾತನಾಡಿಸಿದಳು. ನನಗೆ ಅಂತ ಒಂದು ಸೀರೆಯನ್ನು ತೆಗೆದುಕೊಟ್ಟಳು. ಅದನ್ನು ನೋಡಿ ಖುಷಿಯಾಯಿತು. ನನಗೆ ಮತ್ತು ಕಿರಣ್ಗೆ ಹಬ್ಬದ ಅಡುಗೆಯನ್ನು ಮಾಡಿ ಊಟ ಮಾಡಿಸಿ ಮನೆಗೆ ಕಳಿಸಿದರು. ನನ್ನ ಭಾವ ಕಿರಣ್ ಕೂಡ ತುಂಬಾ ಒಳ್ಳೆಯವರು. ಅಕ್ಕ ಒಳ್ಳೆಯ ಮನೆಯನ್ನು ಸೇರಿಕೊಂಡಿದ್ದಾಳೆ ಅಂತ ಖುಷಿಯಾಯಿತು. ನಿಜವಾಗಲೂ ಕಿರಣ್ ಮೇಲೆ ಇದ್ದ ಗೌರವ ಜಾಸ್ತಿ ಆಯಿತು. ಅವನು ಅವನ ಖರ್ಚಿನಲ್ಲಿ ನನ್ನ ಅಕ್ಕನ ಮದುವೆಯನ್ನು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾನೆ. ಅಪ್ಪ ಅಮ್ಮ ದುಡ್ಡನ್ನು ನನ್ನ ಬಳಿ ತೆಗೆದುಕೊಂಡು ಅವರ ಫ್ಯೂಚರ್ಗೆ ಇಟ್ಟುಕೊಂಡಿದ್ದಾರೆ ಅಂತ ತಿಳಿದು ಕಿರಣ್ ಮತ್ತು ನಾನು ಮತ್ತೆ ಮನೆಗೆ ತೆರಳಬೇಕಾದಾಗ ಮಾರ್ಗ ಮಧ್ಯದಲ್ಲಿ ಒಂದು ದೇವಸ್ಥಾನ ಸಿಕ್ಕಿತು. ಅಲ್ಲಿ ನಾನು, ನಿಲ್ಲಿಸು, ದೇವಸ್ಥಾನಕ್ಕೆ ಹೋಗೋಣ ಅಂತ ಕೇಳಿದೆ. ಆಗ ಅವನು ನನ್ನನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಪೂಜೆಯ ಸಾಮಾನುಗಳನ್ನು ತೆಗೆದುಕೊಂಡ. ಒಳಗೆ ಹೋದಾಗ ನನಗೆ ಹೊಸ ಆಲೋಚನೆ ಬಂತು. ಅರ್ಚಕರ ಬಳಿ ಕೇಳಿದೆ, ದೇವರ ಕತ್ತಿನಲ್ಲಿ ಇರುವ ಅರಿಶಿಣದ ಕೊಂಬನ್ನು ಕೊಡುತ್ತೀರಾ ಅಥವಾ ಹೊಸ ಅರಿಶಿಣದ ಕೊಂಬನ್ನು ಮಾಡಿಕೊಡುತ್ತೀರಾ ಅಂತ. ಅವರು, ನಾನು ನಾಳೆ ದೇವರಿಗೆ ಚಿನ್ನದ ತಾಳಿಯನ್ನೇ ಹಾಕುತ್ತೇನೆ ಅಂತ ದೇವರ ಕುತ್ತಿಗೆಯಲ್ಲಿ ಇರುವ ಅರಿಶಿಣದ ಕೊಂಬಿನ ದಾರವನ್ನು ನನಗೆ ಕೊಟ್ಟರು. ಇದನ್ನೆಲ್ಲ ಆಶ್ಚರ್ಯವಾಗಿ ನೋಡುತ್ತಿದ್ದ ಕಿರಣ್ ಕೈಗೆ ಕೊಟ್ಟು, ನನಗೆ ತಾಳಿ ಕಟ್ಟು ಅಂತ ಹೇಳಿದೆ. ಅವನು ಮರುಮಾತನಾಡದೆ ತಾಳಿ ಕಟ್ಟಿದ. ತುಂಬಾ ಖುಷಿಯಿಂದ ದೇವರ ಸನ್ನಿಧಿಯಲ್ಲಿ ಇಬ್ಬರು ಸತಿಪತಿಗಳಾದೆವು. ಅರ್ಚಕರ ಕಾಲಿಗೆ ಬಿದ್ದೆವು. ಅವರ ಆಶೀರ್ವಾದ ತೆಗೆದುಕೊಂಡೆವು.
ಕಿರಣ್ ಕಣ್ಣಿನಲ್ಲೇ ನನಗೆ ಧನ್ಯವಾದ ಹೇಳಿದ. ತುಂಬಾ ಖುಷಿಯಿಂದ ಇದ್ದ ನಾನು ಕೂಡ ಅವನಿಗೆ ಇಂದು ಕಣ್ಣಿನಲ್ಲೇ ಥ್ಯಾಂಕ್ಸ್ ಹೇಳಿದೆ. ಎಮೋಷನಲ್ ಆದೆ. ಆದರೆ ಅವನು ನನಗೆ ಸಮಾಧಾನ ಮಾಡಿದ. ಇಬ್ಬರೂ ಇಂದು ಕಣ್ಣಿನಲ್ಲೇ ಮಾತನಾಡುತ್ತಿದ್ದೇವೆ. ಅವನ ಪ್ರೀತಿಗೆ ನಾನು ತಲೆಬಾಗಿದೆ. ಈ ಸುಂದರವಾದ ಹೊಸ ಬದುಕಿನ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೇವೆ. ಈ ಜೀವನ ಸುಂದರವಾಗಿರಲಿ ಅಂತ ದೇವರ ಬಳಿ ಇಬ್ಬರೂ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇವೆ ನಿರಂತರವಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.